ಲಖನೌ ನ್ಯಾಯಾಲಯದಲ್ಲಿ ರಾಹುಲ್ ಪೌರತ್ವ ಕೇಸ್ ಅಂದಹಾಗೆ 2026 ವರ್ಷಾರಂಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುಲಾನಲ್ಲಿ ಮಾಡಿದ ಮಧ್ಯರಾತ್ರಿಯ ಕ್ರಾಂತಿ ವಿಚಾರ ಸಾಕಷ್ಟು ಸುದ್ದಿ ಮಾಡಿರುವಾಗ ಡೊನಾಲ್ಡ್ ಟ್ರಂಪ್ ರೀತಿಯಲ್ಲೇ ವೋಟ್ ಚೋರಿ ಅನ್ನೋ ಹೊಸ ಪರಿಕಲ್ಪನೆಯನ್ನು ಭಾರತದಲ್ಲಿ ನಿರಂತರವಾಗಿ ಪ್ರಚಾರ ಮಾಡ್ತಾ ಇರೋ ರಾಹುಲ್ ಗಾಂಧಿಯವರ ಸುದ್ದಿ ಕೂಡ ಅಷ್ಟಾಗಿ ಸದ್ದು ಮಾಡದೆ ಹೋಗಿದೆ. ನಮ್ಮ ಮುಖ್ಯವಾಹಿನಿಯ ಮಾಧ್ಯಮಗಳು ಇದುವರೆಗೂ ಗಮನಿಸದೇ ಇರುವ ಒಂದು ವಿಶೇಷ ಮಾಹಿತಿಯನ್ನು ಇವತ್ತು ಹೊಸ ದಿಗಂತ ತಮ್ಮೆದುರುಗಿಡ್ತಾ ಇದೆ. ಕಳೆದ ನವೆಂಬರ್ 5 ಮತ್ತು 6ನೇ ತಾರೀಕು ರಾಯಬರೇಲಿ MP MLA ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೆಂಗಳೂರು ಮೂಲದ BJP ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಸಲ್ಲಿಸಿದ ದೂರಿನ ಮೇರೆಗೆ ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವ ಕುರಿತ ಕೇಸಿನ ವಿಚಾರಣೆ ನಡೀತಾ ಇತ್ತು. 5 ಮತ್ತು 6ನೇ ತಾರೀಕು ನವೆಂಬರ್ ಈ ಪ್ರಕರಣದ ವಿಚಾರಣೆ ನಡೆಯುವಾಗ ಆ ನ್ಯಾಯಾಲಯದ ಎದುರುಗಡೆನೇ ಇದ್ದ ಅಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ 1,000 ಜನ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಬೆಂಬಲಿಗರು ರಾಹುಲ್ ಗಾಂಧಿ ಪರ ಜೈಕಾರಕ್ಕೆ ಹೋಗುತ್ತಾ ಮತ್ತು ಈ ದೂರುದಾರನ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ದೊಡ್ಡ ಗಲಾಟೆ ಎಬ್ಬಿಸ್ಬಿಟ್ಟಿದ್ರು. 6ನೇ ತಾರೀಕು ನವೆಂಬರ್ನಂತೂ ಕರಿ ಕೋಟ್ ಧರಿಸಿದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಕೋರ್ಟಿನ ಒಳಾವರಣದಲ್ಲಿ ನುಗ್ಗಿ ಎಷ್ಟರ ಮಟ್ಟಿಗೆ ದಾಂಧಲೆ ಮಾಡಿದರು ಅಂತಂದರೆ ಪಾಪ ನ್ಯಾಯಾಧೀಶರು ತಮ್ಮ ಸುರಕ್ಷತೆಗಾಗಿ ಎದ್ದು ಹೋಗಿಬಿಟ್ರು. ಕೊನೆಗೂ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿಬಿಟ್ಟು ಅಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಾಯಿತು. ಅದಾದ ನಂತರ ಈ ಪ್ರಕರಣ ಮತ್ತೆ 12 ಡಿಸೆಂಬರ್ಗೆ ಅದೇ ನ್ಯಾಯಾಲಯದಲ್ಲಿ ಬರಬೇಕಾಗಿತ್ತು. ಅಷ್ಟೊತ್ತಿಗಾಗಲೇ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಈ ದೂರುದಾರ ಶಿಶಿರ್ ವಿಘ್ನೇಶ್ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚ್ಗೆ ಮತ್ತೊಂದು ವಿಶೇಷ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ರಾಯಬರೇಲಿ ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ಮುಂದುವರಿಯೋದ್ರಿಂದ ನನ್ನ ಜೀವಕ್ಕೆ ಅಪಾಯವಿದೆ, ನ್ಯಾಯಾಲಯದ ಕಾರ್ಯಕಲಾಪಕ್ಕೆ ಕೂಡ ಅಡ್ಡಿಯಾಗೋ ಸಾಧ್ಯತೆ ಇದೆ, ಅಲ್ಲಿ ಕಾನೂನು ಮತ್ತು ಸುರಕ್ಷತೆಯ ಸಮಸ್ಯೆ ಸೃಷ್ಟಿಯಾಗೋ ಸಾಧ್ಯತೆ ಇರೋದರಿಂದ ದಯಮಾಡಿ ಅದನ್ನು ಲಕ್ನೋನಲ್ಲಿರೋ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತ ಕೇಳಿದಾಗ ತಕ್ಷಣವೇ ಲಕ್ನೋ ಹೈಕೋರ್ಟ್ನ ನ್ಯಾಯಪೀಠ ಕೋರಿಕೆಯನ್ನು ಮನ್ನಿಸಿ ಅದನ್ನು ಲಕ್ನೋ MP MLA ಕೋರ್ಟ್ಗೆ ವರ್ಗಾವಣೆ ಮಾಡಿದೆ. ಸೊ ಈ ಲಕ್ನೋ ಡೆಸಿಗ್ನೇಟೆಡ್ ಕೋರ್ಟ್ನಲ್ಲಿ ಹೊಸ ವರ್ಷದ ಆರಂಭದ ಮೊದಲ ವಾರವೇ ಅಂದರೆ ಸೋಮವಾರ 5ನೇ ತಾರೀಕು, ನಿನ್ನೆ ಮಂಗಳವಾರ 6ನೇ ತಾರೀಕು 2 ದಿನ ದಿನಂಪ್ರತಿ ಕೋರ್ಟಿನ ಆದೇಶದಂತೆ ಈ ಪ್ರಕರಣದ ವಿಚಾರಣೆ ಇನ್ನು ಮುಂದೆ ದಿನ ಬಿಟ್ಟು ದಿನ ಪ್ರತಿ ದಿವಸ ನಡೆದು ಹೋಗಿಬಿಡಲಿ ಅಂತ ಡೇ ಟು ಡೇ ಹಿಯರಿಂಗ್ ನಡೀಲಿ ಅಂತ ಆದೇಶ ಕೊಟ್ಟಿರೋದ್ರಿಂದ ಅದರ ಪ್ರಕಾರ ಸೋಮವಾರ 5ನೇ ತಾರೀಕು ಮತ್ತು ನಿನ್ನೆ ಮಂಗಳವಾರ 6ನೇ ತಾರೀಕು 2 ದಿನ ಈ ದೂರುದಾರ ಶಿಶಿರ್ ವಿಘ್ನೇಶ್ ಪಾರ್ಟಿ ಇನ್ ಪರ್ಸನ್ ತಾವೇ ವಾದ ಮಂಡನೆ ಶುರು ಮಾಡಿಬಿಟ್ಟಿದ್ದಾರೆ. ತಮಗೆ ನೆನಪಿರಲಿ, ಅವರು LLB ಮಾಡಿರೋ ಕಾನೂನು ಪದವೀಧರನೂ ಅಲ್ಲ ಅಥವಾ ವಕಾಲತ್ತು ಪಡ್ಕೊಂಡಿರೋ ವೃತ್ತಿನಿರತ ನ್ಯಾಯವಾದಿಯೂ ಅಲ್ಲ. ಆದರೆ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಸಂಬಂಧಿಸಿದಂತೆ ಅಪಾರವಾದ ಕಾನೂನು ಅಧ್ಯಯನ ಮತ್ತು ಸಂವಿಧಾನದ ವಿವಿಧ ಅನುಬಂಧಗಳ ಮಾಹಿತಿಯನ್ನು ಅರ್ಥಕೊಂಡ್ಬಿಟ್ಟು ಸ್ವಯಂ ಪ್ರಯತ್ನದ ಮೂಲಕ ಈ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಭಾರತದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳ ಪೈಕಿ ಒಬ್ಬರಾಗಿರೋ, ಅಷ್ಟೇ ವಿವಾದಾತ್ಮಕ ರಾಜಕಾರಣಿಗಳ ಪೈಕಿ ಒಬ್ಬರಾಗಿರೋ ರಾಹುಲ್ ಗಾಂಧಿಯ ಪೌರತ್ವದ ಕುರಿತಂತೆ ಈ ದೂರನ್ನು ಕಳೆದ 1.5 ವರ್ಷದಿಂದ ಅವರು ವಿವಿಧ ನ್ಯಾಯಾಲಯಗಳಲ್ಲಿ ಹೋರಾಡ್ತಾ ಬಂದರು. ಇದೀಗ ಅದೊಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಮೊನ್ನೆ ಸೋಮವಾರ ಲಕ್ನೋನಲ್ಲಿರೋ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಅಲೋಕ್ ಕುಮಾರ್ ಎದುರಿಗೆ ಇವರು ಮೊದಲ ಸುತ್ತಿನ ತಮ್ಮ ವಾದ ಮಂಡನೆ ಶುರು ಮಾಡಿದರು. ಆರಂಭದ ದಿವಸ ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿದ ಪುರಾವೆಗಳು ಯಾವುದು ಅಂತಂದರೆ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ರಾಹುಲ್ ವಿನ್ಸಿ ಅನ್ನೋ ಹೆಸರಲ್ಲಿ ಅಲ್ಲಿ MPhil ಅಧ್ಯಯನ ಮಾಡ್ತಿದ್ರು. ಡೆವಲಪ್ಮೆಂಟ್ ಸ್ಟಡೀಸ್, MPhil ಇನ್ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಅಧ್ಯಯನ ಮಾಡ್ತಾ ಇದ್ರಂತೆ. ಅಲ್ಲಿ ಆ MPhil ಪದವಿ ಪರೀಕ್ಷೆಯಲ್ಲಿ ಏನೋ ಫೇಲ್ ಆದರೂ ಅನ್ನೋ ಒಂದು ಮಾಹಿತಿ ಇದೆ. ಅದೇನೇ ಇರಲಿ, ಆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ದಾಖಲೆಗಳನ್ನು ಸಲ್ಲಿಸಿಬಿಟ್ಟು ಅದರಲ್ಲಿ ರಾಹುಲ್ ವಿನ್ಸಿ ಅಂತ ಹೆಸರೇನಿದೆ ಅದು ಇನ್ಯಾರೂ ಅಲ್ಲ, ರಾಹುಲ್ ವಿನ್ಸಿ ಸನ್ ಆಫ್ ರಾಜೀವ್ ಗಾಂಧಿ. ಈ ರಾಹುಲ್ ಗಾಂಧಿಯವರೇ ಭದ್ರತಾ ಕಾರಣಗಳಿಗಾಗಿ ತಮ್ಮ ಹೆಸರನ್ನು ಬದಲಿಸ್ಕೊಂಡು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ MPhil ವ್ಯಾಸಂಗ ಮಾಡಿದ್ರು ಅನ್ನೋ ಒಂದು ದಾಖಲೆಯನ್ನು ಕೊಟ್ಟರು. ಅದಾದ ನಂತರ ಅವರು ಅದೇ ಸಂದರ್ಭದಲ್ಲಿ ಅಲ್ಲಿನ ಬಾರ್ಕ್ಲೇ ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಖಾತೆಯನ್ನು ತೆಗೆದಿದ್ರು. ಅಲ್ಲಿನ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ಅದಕ್ಕೆ ಪುರಾವೆ ಆಗಿಬಿಟ್ಟು ಅಲ್ಲೂ ಕೂಡ ರಾಹುಲ್ ವಿನ್ಸಿ ಸನ್ ಆಫ್ ರಾಜೀವ್ ಗಾಂಧಿ ಅಂತಿತ್ತು. ಅದನ್ನು ಕೂಡ ನ್ಯಾಯಾಲಯದ ಎದುರಿಗೆ ಮಂಡಿಸಿ ಈ ರಾಹುಲ್ ವಿನ್ಸಿ ಮತ್ತು ರಾಹುಲ್ ಗಾಂಧಿ ಎನ್ನುವ 2 ಹೆಸರುಗಳು ಒಂದೇ.
ರಾಯಬರೇಲಿ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಿರೋ ರಾಹುಲ್ ಗಾಂಧಿ, ಲೋಕಸಭೆಯಲ್ಲಿ ಇವತ್ತು ಪ್ರತಿಪಕ್ಷದ ಅಧಿಕೃತ ನಾಯಕನಾಗಿರೋ ರಾಹುಲ್ ಗಾಂಧಿ ಇವತ್ತು ಕೂಡ ಬ್ರಿಟಿಷ್ ಪೌರತ್ವವನ್ನು ಮುಂದುವರಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವೇ ದಾಖಲೆಗಳು ಅಂತ ಪ್ರಾಥಮಿಕ ಮಾಹಿತಿಯನ್ನು ಮಂಡಿಸಿದರು. ಸುಮಾರು 2 ಗಂಟೆಗಳ ಕಾಲ ಸೋಮವಾರ ಮಧ್ಯಾಹ್ನ ಅಲ್ಲಿನ ವಿಶೇಷ ನ್ಯಾಯಾಧೀಶರೆದುರು ಈ ವಾದವನ್ನು ಮಂಡಿಸಿದರು, ಪುರಾವೆಗಳನ್ನು ಸಲ್ಲಿಸಿದರು. ಇದಾದ ನಂತರ ನಿನ್ನೆ ಮಂಗಳವಾರ ಶಿಶಿರ್ ವಿಘ್ನೇಶ್ ಬ್ರಿಟಿಷ್ ಸರ್ಕಾರದ ಮೂಲಗಳಿಂದ, ಅಂದರೆ ಬ್ರಿಟಿಷ್ ಗೃಹಾಡಳಿತ ಇಲಾಖೆ ವತಿಯಿಂದ ಅಲ್ಲಿನ ವೀಸಾ ಮತ್ತು ಪಾಸ್ಪೋರ್ಟ್ ವಿಭಾಗದಿಂದ ಬಂದಿರುವ ಇಮೇಲ್ ಸಂದೇಶಗಳು, ಅಂದರೆ ಭಾರತ ಸರ್ಕಾರದ ಗೃಹ ಇಲಾಖೆಗೆ ಅಲ್ಲಿಂದ ಬಂದಿರೋ ಇಮೇಲ್ ಪತ್ರಗಳನ್ನು ಅವುಗಳ ಪ್ರತಿಗಳನ್ನು ಅಲ್ಲಿ ಸಲ್ಲಿಸಿದರು. ಅದರಲ್ಲಿ ಸ್ಪಷ್ಟವಾಗಿ ಬ್ರಿಟಿಷ್ ಸರ್ಕಾರ ಹೇಳಿದೆ, ಹೌದು ಇವರು ಇವತ್ತು ನಮ್ಮ ಬ್ರಿಟಿಷ್ ಸರ್ಕಾರದ ಪಾಸ್ಪೋರ್ಟನ್ನು ನಮ್ಮ ದೇಶದ ಪಾಸ್ಪೋರ್ಟನ್ನು ಇವತ್ತು ಪಡ್ಕೊಂಡಿದ್ದಾರೆ, ನಮ್ಮ ದೇಶದ ನಾಗರಿಕತ್ವವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ದೃಢೀಕರಿಸುವ ಪತ್ರಗಳು, ಇಮೇಲ್ ಪತ್ರಗಳು ಅಲ್ಲಿನ ಬ್ರಿಟಿಷ್ ಸರ್ಕಾರದಿಂದ ಭಾರತ ಸರ್ಕಾರದ ಗೃಹ ಇಲಾಖೆಗೆ ಬರೆದಿರೋ ಇಮೇಲ್ ಪತ್ರಗಳ ಪ್ರತಿಗಳನ್ನು ಮಂಡಿಸಿದರು. ತನ್ಮೂಲಕ ರಾಹುಲ್ ಗಾಂಧಿಯವರು 1995ರಿಂದ ತಾವು ಬ್ರಿಟಿಷ್ ಪೌರತ್ವವನ್ನು ಪಡ್ಕೊಂಡಿರೋ ಮಾಹಿತಿಯನ್ನು ರಾಷ್ಟ್ರೀಯ ಚುನಾವಣಾ ಆಯೋಗದಿಂದ ಬಚ್ಚಿಡ್ತಾ ಬಂದಿದ್ದಾರೆ. ಚುನಾವಣಾ ಆಯೋಗಕ್ಕೆ ಅವರು 2004ರಿಂದ ಲೋಕಸಭೆಗೆ ಸ್ಪರ್ಧಿಸಿ 5 ಚುನಾವಣೆಗಳಲ್ಲಿ ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ತಾನಿನ್ನೂ ಬ್ರಿಟಿಷ್ ಪಾಸ್ಪೋರ್ಟನ್ನು ಹೊಂದಿದ್ದೇನೆ, ಬ್ರಿಟಿಷ್ ಪೌರತ್ವವನ್ನು ಉಳಿಸ್ಕೊಂಡಿದ್ದೇನೆ ಅನ್ನೋ ಮಾಹಿತಿಯನ್ನು ಯಾವತ್ತೂ ಬಹಿರಂಗಗೊಳಿಸೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಈ 2 ತಾಸುಗಳ ವಾದ ಮಂಡನೆ ನಡೀತು. ಅಲ್ಲಿ ಈ ದಾಖಲೆಗಳನ್ನು ಕೂಡ ಅವ್ರಿಗೆ ಸಲ್ಲಿಸಿದರು. ಅದರ ಜೊತೆಗೆ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ನ್ಯಾಯಪೀಠ ಈ ಪ್ರಕರಣಕ್ಕೆ ಸಂಬಂಧಿಸಿ ನೀಡಿರುವ ಎಲ್ಲ ಆದೇಶದ ಪ್ರತಿಗಳನ್ನು ಕೂಡ ಅಲ್ಲಿ ಸಲ್ಲಿಸಿದರು. ಇದನ್ನು ತ್ವರಿತವಾಗಿ ದಿನಂಪ್ರತಿ ವಿಚಾರಣೆ ಮೂಲಕ ಈ ಕೇಸನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಆ ನಿರ್ದೇಶನದ ಪ್ರತಿಯನ್ನು ಕೂಡ ಕೊಟ್ಟರು. ಅದಕ್ಕೆ ಪೂರಕವಾದ ಮಾಹಿತಿ ಬ್ರಿಟಿಷ್ ಸರ್ಕಾರ ಮತ್ತು ಭಾರತ ಸರ್ಕಾರದ ಗೃಹ ಇಲಾಖೆಗಳ ನಡುವೆ ನಡೆದಿರುವ ಆ ಇಮೇಲ್ ಪತ್ರಗಳ ಪ್ರತಿಗಳನ್ನು ಕೂಡ ಮಂಡಿಸಿದರು. ಅಂದಹಾಗೆ ನಿನ್ನೆ ಅಲ್ಲಿ ಗಲಾಟೆ ಆಗದಿದ್ದರೂ ಕೂಡ ಸುಮಾರು 60 ಜನ ಕಿರಿಯ ವಕೀಲರು, ಜೂನಿಯರ್ ಲಾಯರ್ಸ್ ಎಲ್ಲ ಅಲ್ಲಿ ಉಪಸ್ಥಿತರಿದ್ದರು. ಅವರಲ್ಲಿ ಒಂದು ಗುಂಪು, ನಮಗೆ ಬಲ್ಲವರ ಮಾಹಿತಿಯ ಪ್ರಕಾರ ಅವರೆಲ್ಲ ಹಿರಿಯ ನ್ಯಾಯವಾದಿ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋ ವಕೀಲರುಗಳು. ಮತ್ತೊಂದು ತಂಡ ಅಭಿಷೇಕ್ ಮನು ಸಿಂಘ್ವಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರ ಮತ್ತು ಹಿರಿಯ ಸುಪ್ರೀಂ ಕೋರ್ಟ್ನ ಸುಪ್ರಸಿದ್ಧ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಅವರ ಸಹಾಯಕ ವಕೀಲರುಗಳು, ಜೂನಿಯರ್ ಲಾಯರ್ಗಳೆಲ್ಲ ಉಪಸ್ಥಿತರಿದ್ದರು. ನ್ಯಾಯಾಲಯದ ಕಲಾಪವನ್ನು ಒಂದು ಅಕ್ಷರವನ್ನು ಬಿಡದಂತೆ ಪ್ರತಿಯೊಂದನ್ನು ಅವರು ನೋಟ್ಸ್ ಮಾಡ್ಕೊಳ್ತಾ ಇದ್ರಂತೆ. ಅಂದಹಾಗೆ ಶಿಶಿರ್ ವಿಘ್ನೇಶ್ ಅವರ ವಿರುದ್ಧ ಸಲ್ಲಿಸಿರೋ ಈ ಕ್ರಿಮಿನಲ್ ಮಿಸ್ಲೇನಿಯಸ್ ಕೇಸ್, ಅದರ ಪ್ರಕರಣದ ಕ್ರಮ ಸಂಖ್ಯೆ ಬದಲಾಯಿತು. ರಾಯಬರೇಲಿ ಕೋರ್ಟಲ್ಲಿದ್ದಾಗ ಅದು 3156/2025 ಅಂತಿತ್ತು. ಇದೀಗ ಲಕ್ನೋ ವಿಶೇಷ ನ್ಯಾಯಾಲಯದಲ್ಲಿ ಅದು 31/2026 ಅಂತ ಆಗಿದೆ. ಅಂದರೆ ಇಲ್ಲಿ 2026 ಕ್ಯಾಲೆಂಡರ್ ವರ್ಷ ಶುರುವಾಗಿದ್ದರಿಂದ ಅಲ್ಲಿ ಕ್ರಮ ಸಂಖ್ಯೆಯನ್ನು ಬದಲಿಸಿದ್ದಾರೆ. ಅಲ್ಲಿ 3156/2025 ಇದ್ದಿದ್ದು ಇದೀಗ 31/2026. ಈ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣದ ವಿಚಾರಣೆ ಇವತ್ತು ಕೂಡ ಮುಂದುವರಿತಾ ಇದೆ. ಇವತ್ತು ಕೂಡ ಶಿಶಿರ್ ವಿಘ್ನೇಶ್ ತಮ್ಮ ವಾದ ಸರಣಿಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಕುತೂಹಲಕಾರಿ ದಾಖಲೆಗಳನ್ನು ಬಹಿರಂಗಗೊಳಿಸಲಾಗಿದೆ, ಅಂದರೆ ಕೋರ್ಟ್ಗೆ ಸಾದರಪಡಿಸಲಿದ್ದಾರೆ. ಒಮ್ಮೆ ಈ ದೂರುದಾರ ತನ್ನ ಬಳಿ ಇರುವ ಆ ದಾಖಲೆಗಳನ್ನು, ಪುರಾವೆಗಳನ್ನು ಕೋರ್ಟಿಗೆ ಸಲ್ಲಿಸದಿರೋ ಹಾಗೆಯೇ ಅದು ಸಾರ್ವಜನಿಕರಿಗೆ ಲಭ್ಯವಾಗುತ್ತೆ ಆ ಮಾಹಿತಿ. ಯಾಕಂದರೆ ಒಮ್ಮೆ ಅದು ಕೋರ್ಟಿನ ಆಸ್ತಿ ಅಂತ ಪರಿಗಣಿಸಲ್ಪಟ್ಟ ಮೇಲೆ ಅದು ಸಾರ್ವಜನಿಕ ದಾಖಲೆ ಆಗೋಗ್ಬಿಡುತ್ತೆ. ದಿನಂಪ್ರತಿ ಅಲ್ಲಿನ ವಿಚಾರಣೆಯಲ್ಲಿ ಈ ಥರ ಕುತೂಹಲಕಾರಿ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಕ್ಷಣಕ್ಕೂ ಒಂದು ನಿಗೂಢ ಸಂಗತಿ ಯಾವುದು ಅಂತಂದರೆ, ತಮ್ಮ ವಿರುದ್ಧ ಇಂಥ ಗಂಭೀರವಾದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ದೂರು ಸಲ್ಲಿಕೆ ಆಗಿರುವಾಗ, ಈಗಾಗಲೇ ತತ್ಸಂಬಂಧಿ ನ್ಯಾಯಾಲಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಾಗ ರಾಹುಲ್ ಗಾಂಧಿಯವರು ಇಷ್ಟೊತ್ತಿಗಾಗಲೇ ತಮ್ಮ ಪರ ಒಬ್ಬ ಡಿಫೆನ್ಸ್ ಲಾಯರ್ನ ಎಂಗೇಜ್ ಮಾಡಬೇಕಾಗಿತ್ತು. ವಕಾಲತ್ ಸಲ್ಲಿಸ್ಬಿಟ್ಟು ತಾನು ಪ್ರತಿವಾದಿ ಅಂತ ಅಲ್ಲಿ ಪ್ರತ್ಯಕ್ಷರಾಗಬೇಕಾಗಿತ್ತು. ಇವತ್ತಿಗೂ ಮಾಡೇ ಇಲ್ಲ. ರಾಹುಲ್ ಗಾಂಧಿಯ ಪರವಾಗಿ ಇದುವರೆಗೂ ಯಾವ ಹಿರಿಯ ನ್ಯಾಯವಾದಿ ಕೂಡ ಇನ್ನೂ ಕೋರ್ಟ್ನಲ್ಲಿ ಪ್ರತ್ಯಕ್ಷರಾಗಿಲ್ಲ. ಬಹುಶಃ ಇವತ್ತು ಮತ್ತು ನಾಳೆ ವಾದ ಮಂಡನೆಯಲ್ಲಿ, ಈ ದೂರುದಾರರ ವಾದ ಮಂಡನೆಯಲ್ಲಿ ಏನಾದರೂ ಮತ್ತಷ್ಟು ಗಂಭೀರ ಮಾಹಿತಿಗಳು ಏನಾದರೂ ಪ್ರಸ್ತಾಪವಾದರೆ ಆವಾಗ ಬರ್ಬೋದು ಅಂತ ಕಾಣುತ್ತೆ. ಇದನ್ನೇನಾದರೂ ಇದುವರೆಗೂ ದೂರುದಾರ ಶಿಶಿರ್ ವಿಘ್ನೇಶ್ ಇದರಲ್ಲಿ 1923 ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್
1946ರ ಈ ಫಾರಿನರ್ಸ್ ಆ್ಯಕ್ಟ್, 1967ರ ಪಾಸ್ಪೋರ್ಟ್ ಆ್ಯಕ್ಟ್ ಮತ್ತು 2023ರ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಪ್ರಕಾರ ಈ ಕ್ರಿಮಿನಲ್ ಮಿಸಲೇನಿಯಸ್ ದೂರನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಅಕಸ್ಮಾತ್ತಾಗಿ ಏನಾದರೂ ಈ ಪುರಾವೆಗಳಲ್ಲಿ ಸತ್ಯಾಂಶ ಇದೆ ಅನ್ನೋ ಒಂದು ಪ್ರಾಥಮಿಕ ಅಭಿಪ್ರಾಯಕ್ಕೆ ಏನಾದರೂ ಬಂದರೆ ರಾಹುಲ್ ಗಾಂಧಿ ಅವ್ರಿಗೆ ಅತ್ಯಂತ ಗಂಭೀರವಾದ ಸವಾಲು ಎದುರಾಗುತ್ತೆ. ಯಾಕೆಂತಂದರೆ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮಗ, ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ದಂಪತಿಗಳ ಪುತ್ರ, ಇಂದಿರಾ ಗಾಂಧಿಯವರ ಮೊಮ್ಮಗ, ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗ, ಈ ರೀತಿ ಭಾರತದ ಚುನಾವಣಾ ಆಯೋಗವನ್ನೇ ಮರೆಮಾಚಿಬಿಟ್ಟು ತನ್ನ ಬ್ರಿಟಿಷ್ ಪೌರತ್ವವನ್ನು ಇಟ್ಕೊಂಡೇ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾ ಬಂದ್ರಲ್ಲ, ಇದು ಭಾರತದ ಚುನಾವಣಾ ಕಾಯ್ದೆಗೆ ಮಾಡ್ತಿರೋ ದೊಡ್ಡ ಅಪಚಾರ ಮಾತ್ರವಲ್ಲ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಣಕಿಸಿದ ಹಾಗೆ, ದೊಡ್ಡ ಅಣಕ ಮಾಡದಂತೆ. ಅವರು ಈಗ ಅರ್ಥವಾಗ್ತಾ ಇದೆ ಯಾಕೆ ಚುನಾವಣಾ ಆಯೋಗ ವಿವಿಧ ರಾಜ್ಯಗಳಲ್ಲಿ ಕೈಗೆತ್ತಿಕೊಂಡಿರೋ ಆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ರೋಲ್, ಅದನ್ನು ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆ, ತೀವ್ರತಮ ಪರಿಷ್ಕರಣೆ ಆ ಪ್ರಕ್ರಿಯೆಯನ್ನು ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತಂದರೆ, ಒಮ್ಮೆ ವೋಟರ್ಸ್ ಲಿಸ್ಟ್ ಪರಿಷ್ಕರಣೆ ಶುರುವಾಯಿತು ಅಂತಂದರೆ ನಿಮ್ಮ ಪ್ರಾಥಮಿಕ ಅರ್ಹತೆ ಏನು, ಭಾರತದಲ್ಲಿ ಪ್ರತಿಯೊಬ್ಬ ಮತದಾರ, ಶ್ರೀಮಂತ ಬಡವ, ಗುಡಿಸಲಲ್ಲಿರೋನು ಅರಮನೆಯಲ್ಲಿರೋ ಎಲ್ರಿಗೂ ಒಂದೇ ಓಟು, ಪ್ರತಿ ಓಟ್ಗೂ ಕೂಡ ಸಾಮಾನ್ಯ ಮೌಲ್ಯವೇ ಇದೆ, ಸಾಮಾನ್ಯ ಬೆಲೆಯೇ ಇದೆ ಅದಕ್ಕೆ. ಆದ್ದರಿಂದ ನಿಮ್ಮ ಪ್ರಾಥಮಿಕ ಅರ್ಹತೆ ಏನು ಅಂತಂದರೆ ನೀವು ಈ ದೇಶದ ಪೌರತ್ವವನ್ನು ಪಡ್ಕೊಂಡಿರಬೇಕು. ದ್ವಿಪೌರತ್ವಕ್ಕೆ ಮತದಾನದ ಹಕ್ಕಿಲ್ಲ. ನೀವು 2-3 ದೇಶಗಳ ಪೌರತ್ವವನ್ನು ಪಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಮತದಾನ ಮಾಡಲಿಕ್ಕೆ ಹಕ್ಕಿಲ್ಲ. ಅಂಥದ್ದು ಈ ರೀತಿ ಕಾನೂನಿನ ಒಂದು ವಾಸ್ತವತೆ ಇರುವಾಗ ಅದು ಹೇಗೆ, ಯಾವ ಧೈರ್ಯದಿಂದ ರಾಹುಲ್ ಗಾಂಧಿಯವರು ತಮ್ಮ ಬ್ರಿಟಿಷ್ ಪೌರತ್ವವನ್ನು, ಪಾಸ್ಪೋರ್ಟನ್ನು ಬಚ್ಚಿಟ್ಬಿಟ್ಟು ಭಾರತದಲ್ಲಿ 5 ಲೋಕಸಭಾ ಚುನಾವಣೆಗೆ ಗೆಲ್ತಾ ಬಂದರು, ತಾವೇ ಸಂಭಾವ್ಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡು ಬಂದಿದ್ದಾರೆ. ಕಾದು ನೋಡಬೇಕಾಗಿದೆ. ಏನೇ ಇರಲಿ, ಕರ್ನಾಟಕದ ಕಾಂಗ್ರೆಸ್ಸಿಗರು ಕೂಡ ಸ್ವಲ್ಪ ಕಳವಳ ಉಂಟು ಮಾಡಬಹುದಾದ ಈ ಮಾಹಿತಿಯನ್ನು ನಾವು ಮರೆಮಾಚೋದ್ರಲ್ಲಿ ಏನೂ ಅರ್ಥವೇ ಇಲ್ಲ. ಯಾಕಂದರೆ ಈಗಾಗಲೇ ಲಕ್ನೋನಲ್ಲಿರೋ MLA MP ವಿಶೇಷ ನ್ಯಾಯಾಲಯ ಈ ವಿಚಾರಣದ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದೆ. ಇವತ್ತು 3ನೇ ದಿನದ ವಾದ ಮಂಡನೆ ಮಧ್ಯಾಹ್ನ 2:30ರಿಂದ ಶುರುವಾಗುತ್ತೆ. ನಾಳೆ ಮತ್ತಷ್ಟು ಮಾಹಿತಿ ಸಿಕ್ಕರೆ ಮತ್ತೆ ನಮ್ಮ ವೀಕ್ಷಕರಿಗೆ ನಿರಂತರವಾಗಿ ನಾವು ತಿಳಿಸ್ತಾ ಹೋಗ್ತೇವೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾರೆ. ನಮಸ್ಕಾರ.